ನಾವು ಬೆಂಗಳೂರೊಳಗೆ ಅನೇಕ ಗ್ಯಾಂಗ್ಸ್ಟರ್ಗಳನ್ನು ನೋಡಿದ್ದು, ಜೋಗಿಯನ್ನು ಕೂಡ ನೋಡಿದೆವು, ಡೆಡ್ಲಿ ಸೋಮನನ್ನು ಕೂಡ ನೋಡಿದೆವು. ಬಟ್ ಈ ಸಲ ನಾವು ನೋಡಾರ ಇರೋದು ಯಾರನ್ನಂದ್ರೆ ಬಲರಾಮನ ದಿನಗಳು ಅಂಥೇಳಿ ಒಂದು ಕನ್ನಡ ಮೂವಿದ ಅಫಿಷಿಯಲ್ ಟೀಸರನ್ನು ರಿಲೀಸ್ ಮಾಡಿದರು. ಇದರೊಳಗೆ ವಿನೋದ್ ಪ್ರಭಾಕರ್ ಅವರ ಆ್ಯಸ್ ಅ ಹೀರೋ ರೋಲ್ ಹೋಗಿರ್ತಾರೆ. ಇವರ ಒಂದು ಆ್ಯಕ್ಟಿಂಗ್ ಹೆಂಗಿತ್ತು, ಆನಂತರ ಇದರೊಳಗೆ ಏನು ಬೆಸ್ಟ್ ಇತ್ತು, ಆನಂತರ ಏನು ವರ್ಸ್ಟ್ ಇತ್ತು ಅನ್ನೋ ಎಲ್ಲ ರೀತಿಯ ವಿಷಯಗಳನ್ನು ಈಗ ನಾವು ತಿಳ್ಕೊಳ್ಳೋಣ. ಮೊದಲನೇಗೆ ಇದರ ಸ್ಟೋರಿ ಹೆಂಗಿರ್ತೈತೆ ಅಂದ್ರೆ, ಈ ಒಂದು ಟೀಸರ್ ಹೋಗೋಣ ಸ್ಟೋರಿ ಅರ್ಥ ಆಯ್ತು ಅಂದ್ರೆ, ಒಬ್ಬ ಬೇರೆ ಯಾವುದೇ ರೀತಿಯ ಇಂಟೆನ್ಷನ್ ಇಲ್ಲದೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಂತೇಳಿ ಬೆಂಗಳೂರಿಗೆ ಬರ್ತಾನೋ. ಬೆಂಗಳೂರಿಗೆ ಬಂದಂಥ ಸಂದರ್ಭದಾಗ ಅಲ್ಲಿರುವಂಥ ರೌಡಿಗಳ ಇದಕ್ಕೂ ಆನಂತರ ಅಲ್ಲಿ ಆದಂಥ ಸಿಚುವೇಶನ್ಗೂ ಗೊತ್ತಿಲ್ಲ, ಕೈಯಾಗ ಮಚ್ಚ ಹಿಡಿತಾನು. ಮಚ್ಚ ಈತನನ್ನು ದೊಡ್ಡ ಗ್ಯಾಂಗ್ಸ್ಟರ್ ಆಗಿ ನಿರ್ಮಾಣ ಮಾಡ್ತೈತಿ. ಬಟ್ ಇಲ್ಲಿ ಗ್ಯಾಂಗ್ಸ್ಟರ್ಗಳು ಅಟ್ಟ ಲೀಡರ್ಗಳಿಲ್ಲ, ಇದ್ರೊಳಗೆ ಪೊಲಿಟಿಷಿಯನ್ ಕೂಡ ಅದಾರು. ಅಂದ್ರೆ ಪೊಲಿಟಿಷಿಯನ್ಗಳ ರೌಡಿಗಳಾದ್ರೆ ಹೆಂಗಿರ್ತದೆ ಅಂತೇಳಿ ನಾವು ಅನೇಕ ಮೂವಿಗಳಿಗೆ ನೋಡಿದೆವು. ಇದು ಒಂದು ಸೇಮ್ ಕಾನ್ಸೆಪ್ಟನ್ನು ಇಟ್ಕೊಂಬರೈತಿ. ಈ ಒಂದು ಮೂವಿದ ಕಾನ್ಸೆಪ್ಟ್ ಏನೈತಲ್ಲ, ನಾವು ಅಂದ್ರೆ ಸ್ಟೋರಿ, ಇದನ್ನು ನಾವು ಭಾಳಷ್ಟು ಅನೇಕ ಮೂವಿ ಒಳಗೆ ನೋಡಿದೆವು. ಬಟ್ ಇದ್ರೊಳಗೆ ಅದನ್ನು ಹೆಂಗೆ ತೋರಿಸ್ತಾರೋ ಅನ್ನೋದ್ರ ಮ್ಯಾಗ ಮೂವಿ ಡಿಪೆಂಡ್ ಇರ್ತೈತಿ. ಇದು ಮಾತ್ರ ಶೋರದ ನಾನು ಕಾರಣ, ಬೆಂಗಳೂರಿಗೆ ಈ ಥರ ಬಂದು ಕೈಯಾಗ ಮಚ್ಚ ಹಿಡ್ಕೊಂಡು ಆನಂತರ ಬೇರೆ ಬೇರೆ ತಿಂಗಗಳನ್ನು ಮಾಡಿರುವಂಥ ಅನೇಕ ಮೂವಿಗಳಿದಾವೆ. ಅದ್ರೊಳಗೆ ಲವ್ ಸ್ಟೋರಿ ಮೂವಿಗಳು ಕೂಡ ಇರ್ತಾವೆ. ಅಂದ್ರೆ ಅದ್ರೊಳಗೆ ಒಂದು ಲವ್ ಸ್ಟೋರಿ ಕೂಡ ಇರ್ತೈತಿ, ಸೇಮ್ ಆ್ಯಸ್ ಇಟ್ ಈಸ್ ಇದ್ರೊಳಗೆ ಒಂದು ಲವ್ ಸ್ಟೋರಿ ಇರ್ತೈತಿ. ಗೊತ್ತಿಲ್ಲ ಇದೇ ಲವ್ ಸ್ಟೋರಿಗೆ ಮುಂದೆ ಮುಳ್ಳಾಗಿ ಅದ ಏನರ ಕನ್ವರ್ಟ್ ಆಗ್ಬೋದು ರೌಡಿಸಮ್ಗೆ, ನೋಡೋಣ ಅದ ಮೂವಿ ಬಂದು ಗುರ್ದಾಗೈತಿ. ಬಟ್ ಈ ಒಂದು ಕಾನ್ಸೆಪ್ಟ್ ಏನೈತಲ್ಲ ಭಾಳಷ್ಟು ಹಳಿದೈತಿ. ಹಳಿದಿದ್ರೂ ಕೂಡ ಇದನ್ನು ಯಾವ ರೀತಿಯಾಗಿ ಒಂದು ತೋರಿಸ್ತಾರಲ್ಲ ಅದ್ರ ಮ್ಯಾಗ ಮೂವಿ ಡಿಪೆಂಡ್ ಇರ್ತೈತಿ. ಇದು ಮಾತ್ರ ಡ್ಯಾಮ್ ಶೋರ್ದ ನಾನು. ಓಕೆ, ಇನ್ನು ಒಂದು ಟೀಸರ್ಗೆ ಯೂಸ್ ಮಾಡಿದಂಥ ಎಲ್ಲ ಬೆಸ್ಟ್ ಇತ್ತು. ಅದ್ರಾಗೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಆನಂತರ ಒಂದು ಕ್ಯಾರೆಕ್ಟರ್ಗಳನ್ನು ಇಂಟ್ರೊಡ್ಯೂಸ್ ಮಾಡಿದ ರೀತಿ ಆಗಲಿ ಎಲ್ಲ ಕೂಡ ಸರ್ಪ್ರೈಸಿಂಗ್ ಆಗಿತ್ತು, ಒಂದು ಚಲೋ ಇತ್ತು. ಆನಂತರ ವಿನೋದ್ ಅವರ ಏನು ಇನ್ನೋಸೆಂಟ್ ಫೇಸನ್ನು ನೋಡ್ತಾರೋ ನಾವು ಫಸ್ಟ್, ಅದರೊಳಗೆ ಯಾಕೋ ನನಗೆ ಒಂದು ಚೂರು ಮಟ್ಟಿಗೆ ಇನ್ನೊಂದಿಟ್ಟು ಬೆಟರ್ ಮಾಡಬೇಕಿತ್ತು. ಅಂದ್ರೆ ಅಲ್ಲೇನೋ ಒಂಥರ ಆ್ಯಕ್ಟಿಂಗ್ ಮಾಡೋದಾರು ಅನ್ಸಾಯ್ತಿ. ಅದನ್ನು ಒಂಥರ ಸೀನಿಗೆ ಒಂದು ಭಾಳಷ್ಟು ಇದನ್ನು ಗ್ರಿಪ್ಪೇಬಲ್ ಕೊಟ್ಕಸ ತಮ್ಮ ಆ್ಯಕ್ಟಿಂಗನ್ನು ಮಾಡತ್ತಿಲ್ಲ ಅನ್ನೋ ಫೀಲ ಇದ್ರು ಬರೈತಿ. ಆನಂತರ ಕನ್ವರ್ಟ್ ಆಗಿದ್ದ ರೀತಿ ನೋಡ್ತೇವೆ ನಾವು. ಇದನ್ನೆಲ್ಲವನ್ನು ನೋಡಿದ್ರೆ ಈ ಒಂದು ಟೀಸರ್ಗೆ ಓವರಾಲ್ ಆಗಿ ನನ್ನ ಕಡೆ ಅಂತ 5 ಸ್ಟಾರ್ಗೆ 3.5 ಸ್ಟಾರ್ನ ಕೊಡ್ತಾನು. ಇನ್ನೊಂಚೂರು ಬೆಟರ್ ಮಾಡಬೇಕಿತ್ತು ಅನ್ನೋದು ಎಲ್ಲೂ ಒಂದೊಂದು ಮನದಾಳದಾಗ ಬರೋದಿತ್ತು. ಬಟ್ ಇದ್ರೊಳಗೆ ಒಂದು ಕ್ಯಾರೆಕ್ಟರ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟಂಥ ರೀತಿ ಒಂದು ಚಲೋ ಇತ್ತು. ಆನಂತರ ಒಂದೇನೈತಲ್ಲ ಒಂದು ರೌಡಿಸಮ್ ಕೊಡ್ತಾನೆ ಇರ್ತೈತಿ. ಆನಂತರ ಭಾಳಷ್ಟು ರೀತಿಯೇನು ಅಷ್ಟೇನು ವೈಲೆನ್ಸ್ ಇರ್ತೈತಿ, ಬಟ್ ಭಾಳಷ್ಟಿಲ್ಲ. ಒಂದು ಸ್ಟೋರಿ ಮ್ಯಾಗ ಕೂಡ ಗ್ರಿಪೇಬಲ್ ಇರುವಂಥ ಮೂವಿ ಆಕೈತಿ ಅನ್ನೋ ನಂಬಿಕೆ ಐತಿ. ಓಕೆ, ಇದಾಗಿತ್ತ ಬಲರಾಮನ ದಿನಗಳು ಮೂವಿದ ಒಂದು ಟೀಸರ್ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟವ್ರಿ.